ಜಗಜ್ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಶ್ರಿತ್ವ ಪ್ರಣಮಾಮಿ ಮುಹುರ್ಮುಹು. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಅದು ವಿವೇಕಾನಂದರ ಮಾತು ಮಾತ್ರ. ಇದುವರೆಗೂ ಯಾರ್ದು ಆಗಲಿಲ್ಲ, ಮುಂದೆ ಯಾರ್ದಾದ್ರೂ ಆಗಬಹುದು ಅಂತ ನನಗಂತೂ ಗೊತ್ತಿಲ್ಲ. ಆದರೂ ಆಗ್ಬೋದೇನೋ. ಆದರೆ ವಿವೇಕಾನಂದರು ಆ ಥರದೊಂದು ಅದ್ಭುತವನ್ನು ಮಾಡಿದ್ರು. ಮಿತ್ರ, ವಿವೇಕಾನಂದರು ಚಿಕಾಗೋದಲ್ಲಿ ಏನು ಮಾಡಿದ್ರು, ಏನು ಮಾತನಾಡಿದ್ರು, ಹಿಂದೂ ಧರ್ಮವನ್ನು ಹೇಗೆ ಪ್ರೆಸೆಂಟ್ ಮಾಡಿದ್ರು ಎಲ್ಲವೂ ಆಯ್ತಲ್ಲ. ಸ್ವಾಮಿ ವಿವೇಕಾನಂದರು ವಾಪಸ್ ಭಾರತಕ್ಕೆ ಬರಬೇಕಾದಾಗ ಎರಡು ಡಿವೈಡ್ ಮಾಡಿ ನೋಡ್ಬೇಕು ನೀವು. ಮೊದಲನೇದು, ವಿವೇಕಾನಂದರು ಇಲ್ಲಿಂದ ಚಿಕಾಗೋ ಹೋಗಿದ್ದು. ಎರಡನೇದು, ಚಿಕಾಗೋದಿಂದ ವಾಪಸ್ ಭಾರತಕ್ಕೆ ಬಂದ್ಮೇಲೆ ವಿವೇಕಾನಂದರು ಕಂಡು ಬಂದ ಪರಿವರ್ತನೆಗಳು ಅಂತ. ಮೊದಲನೇದು, ಇಲ್ಲಿಂದ ಹೋಗಬೇಕಾದಾಗ ವಿವೇಕಾನಂದರು ಹೀನ ದೀನ ಕೃಪಣರಾಗಿ ಹೋಗಲಿಲ್ಲ. ವಿವೇಕಾನಂದರಿಗೆ ಯಾರೋ ಕೇಳಿದ್ರು, ಯಾಕೆ ಚಿಕಾಗೋಗೆ ಹೋಗಬೇಕು ನೀವು ಅಂದರೆ, ನನ್ನ ದೇಶದ ಶ್ರೇಷ್ಠ ಧರ್ಮವನ್ನು ಅವ್ರಿಗೆ ಕೊಡಬೇಕು, ಅವ್ರ ಹತ್ರ ಸಂಪತ್ತಿದೆಯಲ್ಲ ಅದನ್ನು ತಗೊಂಡು ಬಂದು ನನ್ನ ಬಡವರ ಉದ್ಧಾರ ಮಾಡಬೇಕು ಅಂತ ತಗೊಳ್ಲಿಕ್ಕೆಲ್ಲ ಹೋಗೋದು, ನಾನು ಕೊಡ್ಲಿಕ್ಕೆ ಹೋಗೋದು. ಅವರಿಗೆ ಆ ಶ್ರೇಷ್ಠ ಧರ್ಮದ ಪರಿಕಲ್ಪನೆಯೇ ಇಲ್ಲ. ನಾನು ಅದನ್ನು ಕೊಡ್ತೀನಿ, ಅವ್ರ ಹತ್ರ ಇರುವಂಥ ಸಂಪತ್ತನ್ನ, ಲೌಕಿಕ ಸಂಪತ್ತನ್ನು ತೆಗೆದುಕೊಂಡು ಬರ್ತೀನಿ ಎನ್ನುವಂಥ ಆ ಕಾನ್ಫಿಡೆನ್ಸ್ ನೊಂದಿಗೆ ಅಲ್ಲಿಗೆ ಹೋಗಿರುವಂಥ ಹೊತ್ತಿನಲ್ಲಿ ವಿವೇಕಾನಂದರ ಚಿಂತನೆಗಳನ್ನು ಮೈಗೂಡಿಸ್ಕೊಂಡು ನಡಿಬೇಕಾಗಿದೆ. ತುಂಬ ಜನ ತರುಣರು ನಾವಿದ್ದೀವಿ. ನಾವು ವಿವೇಕಾನಂದರ ಆದರ್ಶದ ಆ ಭಾವನೆಯನ್ನು ನಮ್ಮೊಳಗೆ ತುಂಬಿಕೊಳ್ಳೋಣ. ತ್ಯಾಗ ಮತ್ತು ಸೇವೆಯ ಕಲ್ಪನೆ ಏನು ಕೊಟ್ಟರು ನಾನು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕರೆ ಕೊಡ್ತೀನಿ, ಕಳಕಳಿಯಿಂದ ಕೇಳ್ಕೊಳ್ತೀನಿ. ಜೀವನದಲ್ಲಿ ಸೇವಾ ಮಾರ್ಗವನ್ನು ಒಂದು ಶ್ರೇಷ್ಠ ಮಾರ್ಗವಾಗಿ ಬಯಸ್ಕೊಂಡು ನಡೆಯೋದಕ್ಕೆ ಶುರು ಮಾಡಿ. ನೀವು ಮಾಡುವ ಎಲ್ಲ ಕೆಲಸ ಹಾಗೆ ಇರಲಿ, ನೀವು ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಿ, ಪೊಲೀಸ್ ಆಗಿ, IAS ಆಗಿ, ಏನಾದರೂ ಆಗಿ, ಆದರೆ ಜೀವನದ ಒಂದು ದೊಡ್ಡ ಭಾಗ ಸೇವೆಗೆ ಅಂತ ಮೀಸಲಾಗಿಡಬೇಕು. ಭಾಳ ಖುಷಿ ಅಂದರೆ ಫೇಸ್ಬುಕ್ಕು ವಾಟ್ಸಪ್ ಬಂದ ಮೇಲೆ ಸೇವೆ ಮಾಡೋರ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗಿದೆ. ಯಾಕೆಂದರೆ ಸೇವೆ ಮಾಡ್ತಾ ಮಾಡ್ತಾ ಫೋಟೋ ತೆಕ್ಕೊಂಡ್ರೆ ಅದನ್ನು ವಾಟ್ಸಪ್ ಡಿ ಪಿ ಮಾಡ್ಬೋದು ಅನ್ನೋಂಥ ವಿಶ್ವಾಸ ಅವರಿಗಿದೆ ಅನ್ನೋ ಕಾರಣಕ್ಕೆ. ನಾನು ನೋಡಿದ್ದೀನಿ ಎಷ್ಟು ಜನ ಈ ಫ್ಲಡ್ಸ್ ಆ್ಯಕ್ಟಿವಿಟಿಗೆ ಸೇವೆ ಮಾಡಲಿಕ್ಕೆ ಅಂತ ಬಂದರು. ಭಾಳ ಸಂತೋಷ ನನಗೆ. ಫೈನ್, ವಾಟ್ಸಪ್ಗೆ DP ಹಾಕ್ಕೊಳ್ಳಿಕ್ಕಾದರೂ ಸೇವೆ ಮಾಡಲಿಕ್ಕೆ ಶುರು ಮಾಡಿ. ಆಮೇಲೆ ವಾಟ್ಸಪ್ಪು ಬೇಡ, ಏನೂ ಬೇಡ, ಸೇವೆಯಲ್ಲಿರುವಂಥ ಆನಂದ ವಾಟ್ಸಪ್ನ ಲೈಕ್ಗಳಲ್ಲೂ ಇಲ್ಲ ಅಂತ ನಿಮ್ಗೆ ಆಮೇಲೆ ಅರ್ಥ ಆಗುತ್ತಲ್ಲ. ಅದಕ್ಕೋಸ್ಕರ ಒಂದು 4 ಹೆಜ್ಜೆ ಮುಂದೆ ಇಟ್ಟು ಬಂದರೂ ಪರವಾಗಿಲ್ಲ, ಒಂದು 4 ಜನರ, ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ, ಯಾರು ನಿಮ್ಮ ಮನೆಯ ಪಕ್ಕದಲ್ಲೇ ಒಬ್ಬ ಅನಕ್ಷರಸ್ಥನಿದ್ದು ನೀವು ಚೆನ್ನಾಗಿ ಓದ್ತಾ ಇದ್ರೆ ಐ ಕಾಲ್ ಯು ಅ ಟ್ರೈಟರ್ ಅಂತಾರೆ ಸ್ವಾಮೀಜಿ. ನಿಮಗೆಲ್ಲ ಎಜುಕೇಷನ್ ಸಿಕ್ಕಿದೆ, ಬೇಕಾದ್ದೆಲ್ಲವೂ ಸಿಕ್ಕಿದೆ, ಮನೆ ಪಕ್ಕದಲ್ಲಿ ಎಜುಕೇಷನ್ ಇಲ್ಲದೆ ಇರೋನಿಗೆ ಒಂದು 4 ಅಕ್ಷರ ಕಲಿಸ್ಲಿಕ್ಕಾಗಲಿಲ್ವಾ? ನೀವು ಚೆನ್ನಾಗಿ ಊಟ ಮಾಡಿಕೊಂಡು ನಿಮ್ಮ ಮನೆ ಪಕ್ಕದಲ್ಲಿದ್ದವನು ಹಸ್ಕೊಂಡು ಸಾಯ್ತಾನೆ ಅಂತಂದರೆ ನೀವು ಮಹಾದ್ರೋಹಿಗಳು ಅಂತ ಸ್ವಾಮಿ ವಿವೇಕಾನಂದರು ನಮ್ಮನ್ನೆಲ್ಲ ಬೈತಾರೆ. ಹಿಂಗಿರುವಾಗ ನಾವು ಸ್ವಾಮಿ ವಿವೇಕಾನಂದರ ಆ ಚಿಂತನೆಯನ್ನು ಬಳಸ್ಕೊಂಡು ಮನುಕುಲದ ಒಳಿತಿಗೋಸ್ಕರ ದುಡಿಬೇಕು ಅಂತ ಸ್ವಾಮೀಜಿನೇ ಉತ್ತರ ಕೊಡ್ತಾರೆ. ಇದಕ್ಕೆ ಭಾಳ ಚೆನ್ನಾಗಿದೆ. ಭಾಳ ಜನರ ಪ್ರಶ್ನೆ ಇದೆ, ನಾವು ಮೊದಲು ಬೇರೆಯವ್ರದ್ದನ್ನು ನೋಡಬೇಕೋ ನಮ್ಮದನ್ನೇ ನೋಡ್ಕೋಬೇಕೋ ಸರ್? ನಮ್ದನ್ನು ಸರಿ ಮಾಡ್ಕೊಂಡ್ಮೇಲೆ ಬೇರೆಯವರದ್ದಲ್ಲ. ಸ್ವಾಮೀಜಿ ಹೇಳ್ತಾರೆ, ಅಖಂಡವಾಗಿರುವಂಥ ಅಗಾಧವಾಗಿರುವಂಥ ಸಮಸ್ಯೆಯೊಂದಿಗೆ ಯಾವತ್ತು ನೀವು ಒಂದಾಗ್ಲಿಕ್ಕೆ ಹೋಗ್ತೀರೋ ಅವತ್ತು ನಿಮ್ಮ ಸಮಸ್ಯೆ ಸಹಜವಾಗಿ ಸಾಲ್ವ್ ಆಗಿಬಿಡುತ್ತೆ. ಹೀಗಾಗಿ ಇತರರ ಕಣ್ಣೀರು ಒರೆಸುವ ದಾರಿಯಲ್ಲಿ ನಾವು ಯಾವಾಗ ನಡಿಲಿಕ್ಕೆ ಶುರು ಮಾಡ್ತೀವೋ ಆಗ ಹೊಸ ಭಾರತ ನಿರ್ಮಾಣ ಆಗುತ್ತೆ. ಸ್ವಾಮಿ ವಿವೇಕಾನಂದರು ಅಂಥ ಭಾರತದ ನಿರ್ಮಾಣಕ್ಕೆ ಅಡಿಪಾಯ ಹಾಕಿಕೊಟ್ಟಿದ್ರು. ಇವತ್ತು ಆ ಭಾರತ ಮೈ ದಳಿತಾ ಇದೆ, ಕಣ್ಣೆದುರಿಗೆ ಕಾಣಿಸ್ಕೊಳ್ತಾ ಇದೆ. ಹೀಗಾಗಿ ವಿಶ್ವಗುರುತ್ವದ ಪಥದಲ್ಲಿ ನಮ್ಮ ಭಾರತ ಪ್ರಬಲವಾಗಿ ಹೆಜ್ಜೆ ಹಾಕುವಂಥ ವಾತಾವರಣ ನಿರ್ಮಾಣ ಆಗಿದೆ. ಅದಕ್ಕೆಲ್ಲವೂ ಮೂಲ ಸ್ರೋತವಾದ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ನಾವೆಲ್ಲರೂ ಸದಾಕಾಲ ಋಣಿಯಾಗಿರಬೇಕು ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸ್ತಾ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ಮೈಸೂರು ರಾಮಕೃಷ್ಣ ಮಠದವರಿಗೆ ನಾನು ಅತ್ಯಂತ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ದಿವ್ಯತ್ರಯರಿಗೆ ಸಮರ್ಪಿಸ್ತೀನಿ. ವಂದೇ ಮಾತರಂ. ಭೂಮಿ ಮೇಲೆ ಕತ್ತಲೆ ಹೋಗಬೇಕಾದ್ರೆ ಸೂರ್ಯ ಬರಬೇಕು. ಮನೆಯೊಳಗಿನ ಕತ್ತಲೆ ಅಳಿಬೇಕಾದ್ರೆ ಒಬ್ಬಕ್ಕೆ ತಾಯಿ ದೀಪ ಹಚ್ಚಬೇಕು. ನಮ್ಮ ಮನಸ್ಸಿನೊಳಗಿರುವಂಥ ಕತ್ತಲೆ ಅಳಿಬೇಕಾಗಿತ್ತು ಅಂದ್ರೆ ಸಿದ್ದೇಶ್ವರಪ್ಪಳ ಜ್ಞಾನದ ಮಾತು ಕೇಳಬೇಕು ಜೀವನದಲ್ಲಿ. ಇನ್ನು ಮುಂದಿನ ದಿನಮಾನದಾಗ ಹೇಗ್ರಿ ಅಂತ ನೀವು ನನ್ನೊಂದು ಮಾತು ಕೇಳ್ಬೋದು. ಅಪ್ಪಗಳು ಜಗತ್ತಿನಲ್ಲಿ ಅಮರರಾದರು, ಇತಿಹಾಸದಲ್ಲಿ ಉಳಿದರು ಅಲ್ರಿ. ಯಾವ ಪುತ್ಥಳಿಯಲ್ಲಿ ಯಾವ ಬರಹದಲ್ಲಿ ಇಂಥವ್ರು ಇದ್ರಂತ ಉಳಿಯೋಕ್ಕಿಂತನೂ ಕೂಡ ಅಪ್ಪಗಳು ಜ್ಞಾನ ರೂಪದಲ್ಲಿ ಅವರಿಗಾಗಿ ಒಂದು ದೊಡ್ಡ ಸಮಾಧಿ ಮಾಡಬೇಕು, ದೊಡ್ಡ ಮಂದಿರ ಕಟ್ಟಬೇಕು, ಬಂಗಾರ ಮಂದಿರ ಕಟ್ಟಬೇಕು, ಏನೋ ಸ್ಮಾರಕ ಮಾಡಬೇಕಂತ ನಾವೆಲ್ಲರೂ ಭಕ್ತರು ಇಚ್ಛೆ ಪಟ್ಟಾಗ ಅವರಂದ್ರು ಏನೂ ಇರಬಾರದು. ಸಾವಿರಾರು ವರ್ಷಗಳಾದ ಮೇಲೆ
ಕಟ್ಟಿದಂಥ ಗುಡಿ ಬಿದ್ದು ಹೋಗ್ಬೋದು, ಸ್ಮಾರಕ ಬಿಸಿಲಾಗ ನಿಂತು ಒಂದೇನೋ ಏನೋ ಚೆಲ್ಲಿ ಹೋಗ್ಬೋದು. ಅದಕ್ಕಾಗಿ ಜಡವಾಗಿರ್ತಕ್ಕಂಥ ಗುಡಿ ಮಂದಿರಗಳನ್ನು ಕಟ್ಟಿ ನನ್ನ ಸಲುವಾಗಿದು ಇಂಥವ್ರದ್ದು ಅಂತ ಅನ್ನೋಕ್ಕಿಂತನೂ ಕೂಡ ಅದನ್ನು ಕೂಡ ಅಗ್ನಿಗೆ ಕೊಡ್ರಿ. ಅಗ್ನಿ ದೇವತೆ ಮುಟ್ತಂದ್ರೆ ಅದೆಲ್ಲವೂ ಪವಿತ್ರ ಆಗ್ತದೆ, ಭಸ್ಮ ಆಗ್ತದೆ. ಅದನ್ನು ಸಮುದ್ರಕ್ಕೆ ಹಾಕಿ ಬಿಡ್ರಿ. ನಂದನ್ನೋದು ಏನೋ ಉಳಿಬಾರ್ದು ಅಂತ ಪೂಜೆ ಅಪ್ಪಗಳು ಅವ್ರು ಇದ್ರಾಗ ಬರ್ದಾರ ನೋಡ್ರಿ. ನಮ್ಮದನ್ನೋದು ಏನೂ ಉಳಿಬಾರ್ದು ಅಂದ್ರೆ ಇಂಥ ದೊಡ್ಡ ಜ್ಞಾನಿಗಳು ಈಗಿನ ಯುಗದಾಗ ನೀವು ದೇವರು ನೆನಪು ಉಳಿಬೇಕಲ್ಲ, ಮರೆತು ಹೋಗಬಾರ್ದು. ಒಂದು ಗುಡಿ ಕಟ್ಟಿ ನನ್ನನ್ನು ನೋಡಬೇಡಿ, ಒಂದು ಸಮಾಧಿ ಮಾಡಿ ನನ್ನನ್ನು ನೋಡಬೇಡ್ರಿ, ಒಂದು ಪುತ್ಥಳಿ ಒಂದು ಸ್ಮಾರಕ ಮಾಡಿ ನನ್ನನ್ನು ನೋಡಬೇಡ್ರಿ. ಮತ್ತು ನಾವು ಎಲ್ಲರೂ ಭಕ್ತರಂದ್ರೆ ಎಲ್ಲಿ ನೋಡುವುದು? 50-60 ವರ್ಷಗಳ ಪರ್ಯಂತರವಾಗಿ ಭಗವದ್ಗೀತೆ, ಉಪನಿಷತ್ತ, ವಚನಶಾಸ್ತ್ರ, ಭಗವತ್ ಚಿಂತನೆ ಇಂಥ 100 ಏನು ಗ್ರಂಥಗಳದಾವಲ್ಲ, ಅವರು ಬರೆದಿರ್ತಕ್ಕಂಥ ಗ್ರಂಥಗಳು, ಅವರು ಮಾತಾಡಿರುವಂಥ ಮಾತೈತೆಲ್ಲ ಈ ಭೂಮಿ ಇರುವವರೆಗೆ, ಸೂರ್ಯಚಂದ್ರ ಇರುವವರೆಗೆ ಆ ಜ್ಞಾನ ಎಂದೂ ಬಿದ್ದು ಹೋಗಂಗಿಲ್ಲ, ಎಂದೂ ಅಳೆದು ಹೋಗಂಗಿಲ್ಲ. ಆ ಜ್ಞಾನದೊಳಗೆ ನನ್ನನ್ನು ನೋಡ್ರಿ. ಅಪ್ಪಗಳು ಬಿದ್ದು ಹೋಗ್ತಕ್ಕಂಥ ಗುಡಿ ಸ್ಮಾರಕದೊಳಗೆ ಅಪ್ಪಗಳು ನೋಡ್ಲಾಕ ಉಳಿಲಿಲ್ಲ. ಅಪ್ಪಗಳು ಗ್ರಂಥ ರೂಪದಲ್ಲೇ, ಜ್ಞಾನ ರೂಪದಲ್ಲೇ, ವಿಚಾರ ರೂಪದಲ್ಲೇ ಈ ಮಾನವ ಕುಲ ಇತಿಹಾಸ ಉಳಿತನ ಅಪ್ಪಗಳೊಬ್ಬರು ಮಹಾನ್ ತತ್ವಜ್ಞಾನಿಗಳು, ಯುಗ ಪುರುಷರಾಗಿ ಅಪ್ಪಗಳು ಉಳಿದ್ರು. ಅಂಥ ಮಹಾಪುಣ್ಯ ಪುರುಷರ 3ನೇ ವರ್ಷ ಅವರಿಗೆ ನಾವು ನಮಸ್ಕಾರ ಹೇಳ್ತಾ ಇದ್ದೀವಿ. ಕಲಿಯುಗದಲ್ಲಿ ದೇಹದರ್ಶಿ ಬಂದು ನಮ್ಮ ಮನೆತನ, ನಮ್ಮ ಮನಸ್ತನ, ಚಿಕ್ಕ ಕುಟೀರ, ದೊಡ್ಡ ರಾಜಭವನ, ಗೌಡ್ರವಾಡೆ, ಸಣ್ಣವ್ರ ಅನ್ನೋದು ಎಲ್ಲ ಕಡೆ ಪಾದಾರ್ಪಣೆ ಮಾಡಿ ಎಲ್ಲರನ್ನ ಪ್ರೀತಿಸಿ ದೇಶ, ಧರ್ಮ, ಸಂಸ್ಕೃತಿ, ಕೃಷಿಕ, ಜ್ಞಾನಿ, ವಿಜ್ಞಾನಿ, ಸಂಗೀತಗಾರ, ಕಲಾಕಾರ, ಚಿತ್ರಕಲಾಕಾರ ಯಾರನ್ನೂ ಬಿಟ್ಟಿಲ್ಲ. ಅಪ್ಪಗಳು ಎಲ್ಲರನ್ನೂ ಪ್ರೀತಿಸಿದ್ರು. ಒಂದೇ ಪಂಥ, ಒಂದೇ ಸಮಾಜ ಎಲ್ಲರದೇ, ಎಲ್ಲರನ್ನೂ ಪ್ರೀತಿಸಿದ್ರು, ಎಲ್ಲರನ್ನೂ ಆಶೀರ್ವಾದ ಮಾಡಿದ್ರು. ನಮಗೆಲ್ಲ ಆಶೀರ್ವಾದ ಮಾಡಿ ಹೋದ್ರಲ್ಲ ಅಂತ ನಮ್ಮ ಗುರುಗಳನ್ನು, ಅಪ್ಪಗಳನ್ನು 1-2 ದೀಪ ಹಚ್ಚಿ, ಅವರ ಜ್ಞಾನದ ದೀಪ, ಜ್ಞಾನದ ಬೆಳಕು ಅವರು ನಮ್ಮ ಸಣ್ಣಕ್ಕಿರುವಾತು ಅಲ್ರಿ, ಶಬರಿ ಒಂದು ಬೋರಿ ಹಣ್ಣು ಕೊಟ್ಟಂಗೆ ಸಣ್ಣಕ್ಕಿರುವಾತು 1-4 ದೀಪನ್ನು ಅವರ ಸಾನ್ನಿಧ್ಯದಲ್ಲಿ ನಾವು ಹಚ್ಚಿ ಅವ್ರಿಗೆ ಕೊಡೋದು ಏನದು? ನಮ್ಮದೊಂದು ಪ್ರೀತಿ ನಮಸ್ಕಾರ, ಒಮ್ಮೆ ಹನಿಬಾಯಿಗೆ ನಮಸ್ಕಾರ. ನಾವಿರೋ ತನ ಜನ್ಮಾಂತರ ಯಾವಾಗಲೂ ನಿಮ್ಮ ಬೆಳಕು, ನಿಮ್ಮ ಆಶೀರ್ವಾದ ನಮ್ಮ ಬೆನ್ನ ಮೇಲೆ ಇರಲಿ ಅಂತ ಬೇಡ್ಕೊಳ್ಳೋಗೋಸ್ಕರವಾಗಿ 7 ದಿನ ಸತ್ಸಂಗ, ಇವತ್ತು ದೀಪ ಹಚ್ಚಿ ನಮ್ಮ ಜೀವನ ಸಾರ್ಥಕತೆ ಮಾಡಿಕೊಳ್ಳುವಂಥ ಒಂದು ಸುಂದರವಾಗಿರುವಂಥ ಈ ಪ್ರಯತ್ನವನ್ನು ಕಾಗವಾಡದ ಎಲ್ಲ ಭಕ್ತಾದಿಗಳು, ನಮ್ಮ ಮಹಿಳಾ ಮಂಡಳದ ಅಕ್ಕಮಾದೇವಿ ಮಂಡಳದೆಲ್ಲ ತಾಯಂದಿರು, ಯುವಕರು, ಎಲ್ಲ ಊರು ಹಿರಿಯರು ಕೂಡಿ ಒಂದು 7 ದಿನ ಸತ್ಸಂಗ, ಇವತ್ತು ದೀಪ ಆರಾಧನೆ, ಎಲ್ಲರ ಕೂತು ಒಂದು ಸಹಭೋಜನ ಮಾಡಿ ಕಾರ್ಯಕ್ರಮ ಮುಗಿಸೋದ್ರ ಜೊತೆಗೆ ಒಂದು ಉದಾಹರಣೆಯನ್ನು ಹೇಳಿ ಕತೆ ಪ್ರಾರಂಭ ಮಾಡ್ತೀನಿ ನೋಡಿ. ನಿಮ್ಮದೊಂದು ಮನೆ ಇದೆ, ಅಥವಾ ನಿಮ್ಮ ಮನೆ ಒಂದು ಗೋಡೌನ್ ಇದೆ, ಅಥವಾ ಒಂದು ದೊಡ್ಡ ನಿಮ್ಮ ಪಡಸಾಲಿ ಮನೆ ಇದೆ. ಆ ಮನೆಯಲ್ಲಿ ನೀವೇನು ತುಂಬಿದರೂ ಕೂಡ ಹೊಟ್ಟೆ ಫಳ್ಳ ಬಿಡಲಾರದ ಪೂರ್ತಿಯಾಗಿ ತುಂಬಲಿಕ್ಕೆ ಆಗೋದಿಲ್ಲ. ನಿಮ್ಮ ಮನೆದೊಂದು ದೊಡ್ಡ ಹಾಲ್ ಐತೆ ಅಂತ ಹೇಳ್ಕೊಳ್ರಿ. ಒಂದು 100 ಚೀಲ ಜೋಳ ತುಂಬಿರಂತೆ, 100 ಚೀಲ ಕಡಲೆ, 100 ಚೀಲ ತೊಗರಿ, 100 ಚೀಲ ಸಕ್ಕರೆ, ಅಥವಾ ದೊಡ್ಡ ಗೋಡೌನ್ದೊಳಗೆ ಬಟ್ಟೆ, ನೀವು ಏನು ಸಕ್ಕರೆ, ಜೋಳ, ಕಾಳ ಏನು ಒತ್ತಿ 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 ಜೋರಾಗಿ ತುಂಬಿರೂ ಕೂಡ ಆ ಬಿಲ್ಡಿಂಗ್ದೊಳಗೆ ಎಷ್ಟು ಜೋರಾಗಿ ತುಂಬಿರೂ ಕೂಡ ಎಲ್ರಿ ಮೂಲೆ ಒಂದಿಷ್ಟು ಪಳ್ಳು ಉಳಿತದಿಲ್ರಿ. ಭಾಳ ಅಗದಿ ಒಟ್ಟು ಏನ್ರಿ ಒಂದು ಇರಿ ಹೋಗಬಾರ್ದು ಅಂತ ನೀವು ಅಂದ್ರೂ ಎಲ್ರಿ ಮೇಲೆ ಮೂಲೆಯಾಗ ಸಂದ್ರೆಯಾಗ ಒಂದಿಷ್ಟ ಪಳ್ಳು ಉಳಿತದ. ಒಟ್ಟು ಎಲ್ಲೂ ಏನು ಇರಲಾರ್ದು ಎಲ್ಲ ಕಡೆ ತುಂಬಿರು ಹಂಗೆ ಪಳ್ಳು ಇರಲಾರ್ದ ತುಂಬಕ್ಕಾಗಂಗಿಲ್ಲ. ಆಗ್ತದನ್ರಿ? ತುಂಬಕ್ಕಾಗ್ತದ್ರಿ? ಆಗಂಗಿಲ್ಲ. ಎಲ್ರಿ ಮೂಲೆಯಾಗ ಪಳ್ಳು ಉಳಿತದ. ಇನ್ನೊಂದು ಮಾತು ನಿಮಗೆ ಗೊತ್ತಿರಲಿ, ಮತ್ತು ಎಲ್ಲ ಕಡೆ ಪಳ್ಳು ಇರಲಾರ್ದ ಒಂದು ಬಿಲ್ಡಿಂಗ್ ಅಥವಾ ಒಂದು ಗೋಡೌನ್ದೊಳಗೆ ಎಲ್ಲ ಕಡೆ ಎಲ್ಲಿ ಮೂಲೆ ಇರಲಾರ್ದು ಎಲ್ಲ ಕಡೆ ತುಂಬುವಂಥ ವಸ್ತು ಏನ್ರಿ ಇದೇನು? ಸಕ್ಕರೆ ತುಂಬಬಹುದಾ? ಜೋಳ ತುಂಬಬಹುದಾ? ನಾವು ಏನು ಒತ್ತಿ ತುಂಬ್ರು ಒಂದಿಟ್ಟು ಮೂಲೆಯಾಗ ಮ್ಯಾಗ ಎಲ್ರಿ ಪಳ್ಳು ಉಳಿತದೆ. ಎಲ್ಲ ಕಡೆ ತುಂಬುವಂಥ ಪಳ್ಳು ಉಳಿಲಾರ್ದಂಥ ಒಂದು ಯಾವ್ದಾರು ವಸ್ತು ಐತೇನು ಸ್ವಾಮೀಜಿ ಅಂತ ನೀವು ನಾನು ಕೇಳಿದ್ರೆ ಕಡಿ ಪ್ರವಚನದಾಗ ಒಂದು ಮಾತು ಹೇಳ್ತಾನೆ.
ಒಂದಿಟ್ಟು ಮೂಲೆ ಸಹಿತ ಉಳಿಲಾರ್ದು ಎಲ್ಲ ಕಡೆ ತುಂಬುವಂಥ ಒಂದು ವಸ್ತು ಅದ. ಅದು ಬಂಗಾರ ಅಲ್ಲ, ಬೆಳ್ಳೆಲ್ಲ, ರೊಕ್ಕ ರೂಪಾಯಿ ಅಲ್ಲ, ಕಾಳು ಕಡಿ ಅಲ್ಲ. ನಟ್ ನಡುವು ಮನೆ ಪಡಸಾಲಿಯಾಗ ಒಂದು ಚಂದ ರಂಗೋಲಿ ತೆಗೆದಿರಲ್ಲ, ಹಿಂಗೆ ರಂಗೋಲಿ ತೆಗೆಯೋದ್ರೆ ಆ ರಂಗೋಲಿ ಒಳಗೆ ನಟ್ ನಡುವು ರಾತ್ರಿ 8 ಗಂಟೆಗೆ ಒಂದು ನಟ್ ನಡುವು ಒಂದು ದೀಪ ಹಚ್ಚಿಟ್ರೆ ಆ ದೀಪ ಮನೆಯಾಗೆಲ್ಲ ತುಂಬಿ, ಕಿಟಕಿ ಮೂಲೆ ಎಲ್ಲ ತುಂಬಿ, ಎಲ್ಲ ಕಡೆ ಪಳ್ಳಿ ಬಿಡಲಾರ್ದು ಬೆಳಕು ಎಲ್ಲ ಕಡೆ ತುಂಬಿ ಮತ್ತೆ ಕಿಟಕಿಯಿಂದ ಹೊರಗೆ ಬೀಳುವಂಥ ವಸ್ತು ಒಂದೇ, ಅದು ಬೆಳಕ. ಬೆಳಕ್ರಿ. ಹಂಗೆ ನಮ್ಮ ಜೀವನದೊಳಗೆ ನಮ್ಮ ಮನಸ್ಸು ಅನ್ನುವಂಥದ್ದು ಒಂದು ಪಡಸಾಲೆ ಐತಲ್ಲ, ಶರೀರ ಅನ್ನೋಂಥ ಮನೆಯೊಳಗೆ ಮನಸ್ಸು ಅನ್ನುವಂಥ ಒಂದು ಪಡಸಾಲೆ ಐತಲ್ಲ, ಈ ಮನಸ್ಸಿನೊಳಗೆ 100 ಎಕರೆ ಹೊಲ ತುಂಬ್ರಿ. ನಾವು ಹೆಂಗದೇವು ಅನ್ನೋದು ಹೇಳ್ತೇನೆ ನಿಮಗೆ. ಶರೀರ ಅನ್ನುವಂಥ ಮನೆ, ಇಲ್ಲಿ ಮನಸ್ಸು ಅನ್ನುವಂಥ ಪಡಸಾಲೆ ಐತಿ. 100 ಎಕರೆ ಹೊಲ ಹಾಕ್ರಿ, 100 ಕೋಟಿ ರೂಪಾಯಿ ಹಾಕ್ರಿ, 10 ಫ್ಯಾಕ್ಟ್ರಿ ಹಾಕ್ರಿ, ಬಂಗಾರ ಹಾಕ್ರಿ, ಬೆಳ್ಳಿ ಹಾಕ್ರಿ, ಮನಸ್ಸಿನಾಗ ಹೆಂಡತಿ ಮಕ್ಕಳು ಅಲ್ಲ, ಮಾನ ಸನ್ಮಾನ, ತಿನಸ ಉಣಸ 1000 ಕೋಟಿಗಟ್ಟಲೆ ಏನೆಲ್ಲ ಈ ಮನಸ್ಸಿನ ಪಡಸಾಲ್ಯಾಗ ತುಂಬ್ರ 1000 ಕೋಟಿ ಐತಿ. ಇನ್ನೊಂದು 100 ಕೋಟಿ ಆಗ್ಬೇಕಂತ ಮತ್ತೆಲ್ಲಿ ಫಳ್ಳಿ ಉಳಿತದೆ. 100 ಎಕರೆ ಇತ್ತಂದ್ರೆ ಮಗ್ಲಾನವ್ರು ಮಾರಾಕ್ ತೆಗೆದಾರ, ಅದೊಂದು ತೊಗೊಂಡ್ರೆ 150 ಆಗ್ತಿತ್ತಲ್ಲ. 100 ಕೋಟಿ ಐತಿ, ಇನ್ನೊಂದು 100 ಕೋಟಿ ಆಗ್ಬೇಕಾಗಿತ್ತಲ್ಲ. ಒಂದು ಫ್ಯಾಕ್ಟ್ರಿ ಐತಿ, ಇನ್ನೊಂದು 4 ಫ್ಯಾಕ್ಟ್ರಿ ತೆಗಿಬೇಕಂತ ತಿಳ್ಕೊಂಡು ತಿನ್ನಿಸೋದು ಉಣಿಸೋದು, ಈ ಬಂಗಾರ ಬೆಳ್ಳಿ ಜಡವಾದಂಥ ಈ ಪ್ರಪಂಚ ತುಂಬಾಕವಾದ್ರೆ ಎಷ್ಟು ಕೊಟ್ಟರು ಸಹಿತ ಈ ಮನಸ್ಸಿನ ಪಡಸಾಲಿ, ಈ ಮನಸ್ಸು ತುಂಬಿ ಮುಗಿತಪ್ಪ, ತೃಪ್ತಿ ಆಗೇನಿ, ಏನೂ ಇಚ್ಛೆ ಪಡ್ಲಾರ್ದಂಗೆ ಎಲ್ಲ ಮುಗೀತು ನೋಡಂತ ಯಾವ ದೇಶ ಆಳುವಂಥ ರಾಜನ ಹಿಡ್ಕೊಂಡು ಕೈಯಾಗ ತಟ್ಟಿ ಹಿಡ್ಕೊಂಡು ಭಿಕ್ಷಾ ಬಿಡುವಂಥ ಭಿಕ್ಷುಕನ ಹಿಡ್ಕೊಂಡು ರಾಜ್ಯನವರೆಗೆ ಸಾಕು ಮನಸ್ಸೆಲ್ಲ ತುಂಬೈತೆ ಅಂತ ಯಾರು ಹೇಳಂಗಿಲ್ಲ. ಈ ಮನಸ್ಸಿನ ಪಡಸಾಲೆಗೆ ಎಲ್ಲರೇ ಪಳ್ಳು ಉಳಿತದ. ಮತ್ತು ನೀವು ಅನ್ನೋರು ಮತ್ತು ಇದು ಕೂತ್ರಿ ಇಲ್ಲನ್ರಿ, ಇವತ್ತು ಪ್ರವಚನ ಕೊನೆಯದೈತಿ, ಮನಸ್ಸು ತುಂಬುದಂಥದ್ದು ಯಾವ್ದು ಇಲ್ಲನ್ರಿ. ರೊಕ್ಕ ರೂಪಾಯಿ ಸಂಸಾರ ವಸ್ತುಗಳು ಕೊಟ್ಟರೆ ಮನಸ್ಸು ತುಂಬಂಗಿಲ್ಲ. ಒಂದು ಪಡಸಾಲೆಗೆ ಏನು ತುಂಬಿರೂ ತುಂಬಂಗಿಲ್ಲ. ಒಂದು ದೀಪ ಹಚ್ಚಿದ ಬಳಕ ಮನೆಯಾಗೆಲ್ಲ ಬೆಳಕು ತುಂಬ್ತದೆ. ಹಂಗೆ ವಸ್ತು ಕೊಟ್ಟರೆ ಈ ಮನಸ್ಸು ಸಾಕಾಗಂಗಿಲ್ಲ. ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ಬಂದದ, ಯಾವುದು ಹೋಗ್ತದೆ, ಯಾವುದು ಯಾವಾಗಲೂ ಇರೋದದ, ಯಾವುದು ಬಂದು ಹೋಗೋದದ, ಎಲ್ಲವೂ ಬಿಟ್ಟು ಹೋಗ್ತದೆ. ಯಾವಾಗಲೂ ಉಳಿಯುವಂಥ ದೇವರೊಬ್ಬ ಒಳಗದಾನಂತ ಯಾವಾಗ ಗುರು ನಮ್ಮ ಮನಸ್ಸಿನೊಳಗೆ ಒಂದು ಜ್ಞಾನದ ದೀಪ ಹಚ್ತಾನಲ್ಲ, ಇಲ್ಲಿ ಕತ್ಲೆಲ್ಲ ಹೋಗಿ ಈ ಮನಸ್ಸಿನ ಪಡಸಾಲಿ ಒಳಗೆ ಜ್ಞಾನದ ಬೆಳಕು ಯಾವಾಗ ತುಂಬತೈತೆಲ್ಲ ಅವಾಗ ಮೋಕ್ಷ ಸತ್ಯದ ದರ್ಶನ ಆಗ್ತದೆ. ನಿಮ್ದೆಲ್ಲ ಪ್ರಶ್ನೆ, ಚಲೋ ಮಾಡೋರಿಗೆ ಯಾಕೆ ತ್ರಾಸ ಆಗ್ತದೆ? ಯಾವ ನಿಮಗೆ ಇನ್ನೊಂದು ಮಾತು ಹೇಳಿ, ಮೈನ್ ಗಿಡಕ್ಕೆ ಕಲ್ಲು ಯಾಕೆ ಹೋಗ್ತಾರು? ಬೇವಿನ ಗಿಡಕ್ಕೆ ಕಲ್ಲು ಹೋಗೋದು ಯಾರು ನೋಡೇನು? ಮಾಯಿನ ಗಿಡಕ್ಕೆ ಯಾಕೆ ಹೋಗಿತಾರೆ? ಬೇವಿನ ಗಿಡಕ್ಕೆ ಯಾಕೆ ಹೋಗ್ಯಂಗಿಲ್ಲ? ಇವಾಗ ಮಾಯಿನ ಗಿಡ ಒಂದು ಕಲ್ಲು ಹೊಡೆಸ್ಕೊಂಡ್ರೆ ಏನು ಕೊಡ್ತದೆ? ಸಿಹಿಯಾದಂಥ ಹಣ್ಣು ಕೊಡ್ತದೆ. ಒಳ್ಳೆದರದ ಪರೀಕ್ಷೆ ಇರ್ತದೇನ, ಕೆಟ್ಟದ ಪರೀಕ್ಷೆ ಇರೋಂಗಿಲ್ಲ. ಬಂಗಾರ ಬೆಂಕಿಯಾಗ ಹಾಕಿ ಸುಟ್ಟು ನೋಡ್ತಾರೆ, ಗಟ್ಟೈತಿ ಇಲ್ಲ ಅಂತ ತಿಳ್ಕೊಂಡು ಕಟ್ಟಿಗೆ ಎಟ್ಟೋ ಸುಡ್ತಾರೆ, ಅವೇನು ಬಂಗಾರ ಆಗಂಗಿಲ್ಲ ಜೀವನದಳು. ದೂರ ದುರ್ಜನರ ಸಂಘ ಅದು ಭಂಗವಯ್ಯ. ಜೀವನದಲ್ಲಿ ಒಳ್ಳೆ ಕೆಟ್ಟದನ್ನು ನಾವು ಮಾಡಕ್ಕೆ ಹೋಗಬಾರ್ದು. ಜೀವನದಲ್ಲಿ ನಮ್ಮ ಸಮಾಜದೊಳಗೆ ಈಗೊಂದು 30-40 ವರ್ಷದೊಳಗೆ ನಮ್ಮೆಲ್ಲ ಹೊಸ ಪೀಳಿಗೆ ಐತೆ, ಎಲ್ಲ ಕೆಟ್ಟು ಹೋಯ್ತು. 10 ಹೆಜ್ಜೆಗೊಂದು ದಾಬೆ ಅದು, ಊರು ಸುತ್ತಮುತ್ತ ಕುಡಿ ಸಂಗತಿ ಬಂದು ಎಲ್ಲೋ ಮುಚ್ಚಿ ಮರ್ಯದಲ್ಲಿ ಯಾರೋ ಕುಡಿದು ಗಪ್ ಚುಪ್ ಇರ್ತಿದ್ರು. 8ನೇಂತೆ 10ನೇಂತೆ ಹೋಗುವಂಥ ಹುಡುಗರೆಲ್ಲ ಕುಡಿದು ಬಾಗಲಾಗಿ ಬೀಳಾಕತ್ತು. ಇವಾಗ ಹನುಮಪ್ಪನ ಗುಡಿಯಾಗೋ ಬ್ರಹ್ಮದೇವ್ರ ಗುಡಿಯಾಗ ಒಂದು ಮಂಗಳಾರತಿ ನಡೆದ್ರೆ ಒಂದು 10 ಮೋಟರ್ ಸೈಕಲ್ ನಿಲ್ಲಂಗಿಲ್ಲ. ಒಂದು ದಾಬೆ ಮುಂದೆ ದಿನ 200 ಮೋಟರ್ ಸೈಕಲ್ ನಿಲ್ತಾವ. ಭಾರ ಆದರೂ ಸಹಿತ ನಿಮ್ಮ ಮಕ್ಕಳು ನಿಮ್ಮ ಮನೆಗೆ ಬರಂಗಿಲ್ಲ. ಇದು ಯಾರ ಸಂಘ? ರೊಕ್ಕ ಹಾಳಾಯ್ತು, ಮರ್ಯಾದೆ ಹಾಳಾಯ್ತು, ಮನೆಯಿಂದ ಶಾಂತಿ ಹೋಯ್ತು. ನಿಮ್ಮ ವಂಶದ ದೀಪ ನಿಮ್ಮ ಮುಂದೆ ಹಾರಿ ಅವನ ಫೋಟೋಕ್ಕೆ ನೀವು ಹಾರ ಹಾಕಿ ಬಡ್ಕೊಂಡು ಅಳುವಂಥ ಪ್ರಸಂಗ ಬಂದಿಲ್ಲ? ಹೇಳ್ರನು, ಎಟ್ಟು ಪುಡಿ ತಿನ್ನೋ ಹುಡುಗರಿಲ್ಲ, ಎಟ್ಟು ಕುಡುಕರಿಲ್ಲ. ದೇಶ ಕೆಡಬಾರ್ದು. ಒಂದು ಮನೆ ಚಂದ ಆದ್ರೆ ಓನ್ ಚಂದ ಆಗ್ತದೆ, ಓನ್ ಚಂದ್ರ ಆದ್ರೆ ಊರು ಆಗ್ತದೆ, ಅಲ್ಲಿಂದ ತಾಲೂಕು ಜಿಲ್ಲಾ ಆಗ್ತದೆ. ಅಖಂಡ ಭಾರತ ದೇಶ ಧರ್ಮೋಂತರ ರಾಷ್ಟ್ರ. ಉಂಡವ್ರು ಯಾರು ಇಲ್ಲದಂಗಾಗಿ ಯಾರು ಅಗ್ಜನ ಗುಂಡ ಉಸ್ಕಿನ ಚೀಲ ಹಂಗೆ ಉಳಿದಾವು. ಶಮಣ ಬಿಟ್ಟ ಪಟಗ ಸುತ್ತದು ಮರ್ತು ಬಿಟ್ಟಾರು, 3 ಮಳದ ಲುಂಗಿ ಟಾಯರ ಸುತ್ತದು ಕಲ್ತಾರು. ಹಾಲು ಹೈನ ಉಣ್ಣವ್ರು ಯಾರು ಇಲ್ಲದಂಗಾಗಿ ಯಾರು ಅಗ್ಜನ ಗುಂಡ ಉಸ್ಕಿನ ಚೀಲ ಹಂಗೆ ಉಳಿದಾವು.
ಪಂಜಾಬಿ ಕಷ್ಟ ಮಾಡಿಸಿ ಕಣದನ್ನು ಕುಸ್ತಿ ಮಾಡ್ತಾರೋ, ಹಿಪ್ಪಿ ಕೂದಲ ಬಿಟ್ಟ ಎಣ್ಣೆ ಹಚ್ಚದು ತಿರುಗುವರು, ಗೋಧಿ ಚಪಾತಿ ತುಪ್ಪ ಸಕ್ಕರೆ ಉಣ್ಣುದು ಮರ್ತಾರೋ, ಬೀರ ಬ್ರ್ಯಾಂಡಿ ಕುಡ್ದ ಗೊಳ್ಳ ಸುರುಮರಿ ತಿತ್ತಾರೋ, ಹಾಲ ಹೈನ ಉಣ್ಣವ್ರು ಯಾರು ಇಲ್ಲದಂಗಾಗ್ಯಾರು, ಅಕ್ಷನ್ ಗುಂಡ ಉಸ್ಕಿನ ಚೀಲ ಹಂಗೆ ಉಳಿದಾವು ಅಂತ ಅವು ಹಂಗೆ ಉಳಿತಾವ ಅಂತ ಹೇಳ್ತಿದ್ರು. ಈಗ ಹಿಂದಿನ ನನ್ನ ಮುತ್ತೈದಿಗರ್ತಾರೆ ಇನ್ನೆಲ್ಲಿ ಬರ್ತಾರೋ, ನೆಟ್ಟನ ಬೇತಾಲಿ ಹಣಿ ತುಂಬ ಕುಂಕುಮ ಹಚ್ಚುದು ಮರ್ತಾರೋ, ಒಪ್ಪರಿ ಬೇತಾಲಿ ಕಪ್ಪಣ ಕುಂಕುಮ ಹಣಿಗೆ ಹಚ್ಚುತ್ತಾರೋ, ಊರವ್ರು ಯಾರು ಕೇರಿ ಅವ್ರು ಯಾರು ತಿಳಿದಂಗಾಗ್ಯಾರು, ಊರವ್ರು ಯಾರು ಕೇರಿ ಅವ್ರು ಯಾರು ತಿಳಿದಂಗಾಗ್ಯಾರು. ಈಗ ನಮ್ಮದೆಲ್ಲ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಏನೂ ಇಲ್ಲ, ಭಾಳ ನಶಿಸಿ ಹೋಗಕತ್ತೈತಿ. ದಯಮಾಡಿ ಇದೇನರ ಉಳಿಬೇಕು ಅಂದ್ರೆ ಇವೆಲ್ಲ ಊರಿನ ಹಿರಿಯರು, ನಿಮ್ಮೂರಿನ ಹಿರಿಯರು, ನಿಮ್ಮೂರಿನ ಮಾನ ಮರ್ಯಾದೆ ನಿಮ್ಮ ಕೈಯಾಗಿರ್ತೈತಿ. ನೀವೇ ನಿಮ್ಮೂರಿಗೆ ಹಾಕೋಬೇಕು. ಕಚೇರಿಗೆ ಹೋಗಬೇಡ. ನಿಮ್ಗೆಲ್ಲರಿಗೂ ಒಂದು ಕೈ ಮುಗಿದು ಹೇಳ್ತೀನಿ, ಗಂಡ ಹೆತ್ತಿ ನ್ಯಾಯ ಬಂದ್ರೆ, ಅಣ್ತಂಬ್ರ ನ್ಯಾಯ ಬಂದ್ರೆ, ಮಂದಿ ಹತ್ತಿಯಲ್ಲಿ ಒಟ್ಟ ನ್ಯಾಯ ಹೇಳಕ್ಕೆ ಹೋಗ್ಬೇಡ. ಈಗ ಮಂದಿ ಯಾರೂ ಸುದ್ದಿಲ್ಲ, ಯಾರೂ ಸುದ್ದಿ ಮಾಡೋರಿಲ್ಲ, ಬರೀ ಸುದ್ದಿ ಮಾಡೋರ್ದಾರ. ಕೂಡ್ಸವ್ರಿಲ್ಲ, ಬರೀ ಅಗಲ್ಸವ್ರದಾರ. ಹೆಪ್ಪು ಹಾಕವ್ರಿಲ್ಲ, ಬರೀ ಉಪ್ಪು ಹಾಕವ್ರದಾರ. ದಯಮಾಡಿ ನೀವು ಏನಾರ ಜಗಳ ಮಾಡಿದ್ರೆ ಅದನ್ನು ಮುಟ್ಟಿಗ್ಯಾಗ ಇಟ್ಕೊಂಡು ಚೆಂದಾಗಿ ನೀವು ಅಲ್ಲೇ ಇರಬೇಕು. ಹಡ ತಾಯಿ ತಂದೆ ಹೆಸರು ತರಬೇಕು. ನೋಡು ಎಷ್ಟು ನಮ್ಮ ಹಿಂದೆ ಹೇಳ್ತಾರೆ, ಅತ್ತಿಯ ಮನೆಯಾಗ ತೊತ್ತಾಗಿ ದುಡಿಬೇಕ, ಹೊತ್ತಾಗಿ ನೀಡಿದ್ರೆ ಉಣ್ಬೇಕು ನನ್ನ ಮಗಳ, ತವರಿಗೆ ಹೆಸರು ತರಬೇಡ ಅಂತೇಳ. ಹೆಂಗಂದ್ರೆ ಅತ್ತಿ ಮನೆಯಾಗ ತೊತ್ತಿನಗಿಂತ ದುಡಿ, ಹೊತ್ತಾಗಿ ನೀಡಿದ್ರೆ ಉಣ್ಣು. ಅತ್ತಿ ಮಾವ ಏನಂದ್ರೆ ಅವ್ರಿಗೆ ಎದುರು ಉತ್ತರ ಕೊಡಬೇಡ. ನೀ ಎದುರು ಉತ್ತರ ಕೊಟ್ಟೆ ಅಂದ್ರೆ ಈಗ ಎಂಥವ್ರ ಮಗಳು ಅಂತ ನಮಗೆ ತವ್ರಿಗೆ ಕೆಟ್ಟ ಹೆಸರು ತರಬೇಡ ಅಂತೇಳಿ ಅವಾಗ ಹೇಳ್ತಿದ್ರು. ಈಗ ತಂಗಿ ನಾ ಹೇಳಿದ್ದು ಮರಿಬೇಡ ಹಂಗೆ ಅವಾಗ ಈಗ ಹೆಂಗತ್ತಾರಂದ್ರೆ, ನನ್ನ ಮಗಳ ನೀವು ಹಾದೆ ಅಂದ್ರೆ ಹೆಂಗೆ ತವ್ರ ಮನ್ಯಾಗ ನಡಿಬೇಕಂದ್ರೆ ಈಗ ಹೇಳ್ತಾರೆ. ಅವಾಗ ಹೇಳ್ತಿದ್ರು ಹಿಂಗೆ ದುಡಿಬೇಕು, ಹಿಂಗೆ ಉಣ್ಬೇಕು ಅಂತ ಹೇಳ್ತಾರೆ. ಈಗ ಹೇಳ್ತಾರೆ, ನನ್ನ ಮಗಳ ನೀ ಅತ್ತಿ ಮನೆಗೆ ಹೋದ್ರೆ ಹೆಂಗೆ ನಡಿಬೇಕಂದ್ರೆ ಗಂಡಂಬು ಪ್ರಾಣಿ ಗಡಗಡ ನಡುತ್ತಿರ್ಬೇಕು, ಅತ್ತಿ ಮಾವ ಮೆತ್ತಗಾಗಿರ್ಬೇಕು, ಕಟ್ಟಿ ಕೂತು ಹಿರಿಯರು ಹೌದು ತೆಗಿ ನೀನು ನೆಡಗಾರಿಕೆ ಎತ್ತಿರ್ಬೇಕು, ನೀ ಹಂಗೆ ನಡಿಬೇಕಂತ ಹೇಳ್ತಾರೆ. ಅವಾಗ ಹಂಗಿಲ್ಲ. ಒಂದಿಟ್ಟು ಏನರ ಯಾರ ಮನ್ಯಾಗ ಹಿರಿಮೇಳ ಬಾಯಿ ಮಾಡಿದ್ರೆ ಕಟ್ಟಿ ಕೂತು ಹಿರಿಯಾರು ನಡಿಬಿಡಿ, ಎಲ್ಲ ರಸದ ಮಾತಾಡೋದು, ನಡಿ ಒಳಗೆ ಮನೆಗೆ ಹೋಗಿ ಅಂತ ಹೇಳ್ತಿದ್ರು. ಈಗ ಕಂಪ್ಲೇಂಟ್ ಕೊಡ್ರಿ, ಕಚೇರಿಗೆ ಹೋಗ್ರಿ, ವಕೀಲ ಕರ್ಕೋರಿ, ಸಾಕ್ಷಿ ಹೇಳ್ರಿ, ಪುರಾವ್ ಹೇಳ್ರಿ, ಇದ್ದಟ್ಟೊಬ್ರು ಮಧ್ಯಲ್ಲೇ ಕಳ್ಕೊಂಡು ಮನ್ಯಾಗ ಹೋಗಿ ಮಕ್ಕೋರಿ ಎದ್ಬಿಡ್ತಾರೆ. ಇಲ್ಲ, ಅವಾಗ ನಮ್ಮ ಹಿರಿಯರು ಸಂಸ್ಕೃತ ಏನು ಹಾಕಿಕೊಟ್ಟಾರ ನಿಜವಾಗ್ಲೂ ಚಲೋ. ನೋಡು, ಹೊತ್ತ ಮಣಿಗೆ ಮಾಡಿನ 10 ಥರದ ಅಡಿಗೆ, ತುತ್ತ ಮಾಡಿ ಉಣಲಿಲ್ಲ ಈ ಜನ್ಮ, ಮುಪ್ಪಾದ್ರೆ ತವ್ರು ಮರಿಲಿಲ್ಲ. ಹೆಣ್ಮಕ್ಳು ನೋಡಿ ನೀವು ಬೇಕಾದ ತವ್ರ ಮನ್ಯಾಗ ಖಾರ ರೊಟ್ಟಿನ ತಿಂದಿಲ್ಲ, ಏನು ನಾನು ತವ್ರ ಮನ್ಯಾಗ ಅದನ್ನು ತಿಂದೀನಿ ಇದನ್ನು ತಿಂದೀನಿ, ನಾ ಹಂಗೆ ಹುಟ್ಟೀನಿ ಹಿಂಗೆ ಹುಟ್ಟೀನಿ ಒಟ್ಟು ಹೇಳ್ತಿರ್ತಾರೆ. ಆದ್ರೆ ತವ್ರ ಮನೆ ಮ್ಯಾಗ ಯಾವತ್ತೂ ಅವ್ರ ಕಳ್ಳಿರ್ತೈತಿ. ಅವ್ರು ಯಾವಾಗಲೂ ಕಳ್ಳಿರ್ತದಾರೆ. ಸ್ವರ್ಗಕ್ಕೆ ಹೋಗಾಕ ನಡುವಂದ ವಸ್ತು ಯಾಕೆ, ತವ್ರವ್ರು ಬರ್ತಾರ ತಡಿಸಿವನ ನನಗಾಗಿ ಸೆಡಗರ್ಲೆ ದಂಡಿ ತರ್ತಾರದ, ಸತ್ತಾಗುಸಕ್ಕೆ ತವ್ರ ಮನೆ ಚಂಪಾರ ಕುಬುಸ ಸೀರಿ ಬೇಡುವಂತ ನನ್ನ ತಾಯಿಗಳು ಇವತ್ತಿಗೂ ತವ್ರ ಮನೆ ಮ್ಯಾಗ ಆಸೆ ಇರ್ತೈತಿ. ಆ ಆಸೆನ ದಯಮಾಡಿ ಅಣ್ಣಗಳಿದ್ದವ್ರು, ತಂದಿಗಳಿದ್ದವ್ರು, ಅವು ಹೆಣ್ಣು ಮಕ್ಕಳಿಗೆ ಅವ್ರ ಆಸೆನ ಗಮನಿಸ್ಬೇಡ. ಯಾಕಂದ್ರೆ ಸತ್ತಾಗ ಸಂಘ ಹಂಚಿಬಟ್ಟ ಸತ್ತಾಗ ಸಂಗಾಟ ಮತ್ತೇನು ಬರುವುದು, ಜಾತಲಿ ಅಲ್ಲ ಹಂಚಿಬಟ್ಟ ಸತ್ತಾಗ ಸಂಗಾಟ ಬರುವುದು ಅಂತೇಳಿ ಆ ಹೆಣ್ಮಕ್ಳು ಹಂಚಿಬಟ್ಟು ಚುಚ್ಕೋತಿದ್ರು. ಈ ಹಣಿ ಮ್ಯಾಗ ಚುಚ್ಕೋವಲ್ರ, ಅವ್ರು ರಟ್ಟಿ ಮ್ಯಾಗ ಮುಂಗೈ ಮ್ಯಾಗ ಹಂಚಿಬಟ್ಟ ನಮಗೆ ಸತ್ತಾಗ ಸಂಗಾಟ ಇರ್ಲಿ ಅಂತೇಳಿ ಅದನ್ನು ಮುಗ್ದಾಮ್ ಚುಚ್ಕೋತಿದ್ರು ಅವಾಗ ಮುದುಕರು. ಈಗ ಯಾರು ಹಂಚಿಬಟ್ಟ ಕಾಣೋನು, ಅವಾಗ ಇಟ್ಟಿಟ್ಟಾಗಲು ಹಂಚಿಬಟ್ಟ, ಇವು ಕೈ ತುಂಬ ರಟ್ಟ್ಯಾಗ ಎಂಥ ಅವಾಗ ಕಾಣ್ತಿದ್ದು. ಈಗೇನು ಹಂಚಿಬಟ್ಟು ಚುಚ್ಚಾರೋ ಇರಾಕಿಲ್ಲ ಅವ್ರಿಗೆ, ಇರಾಕೆ ಚುಚ್ಚೋಳು ಮಂದಿ ಇಲ್ಲ, ಅವ್ರು ಹಂಚಿಬಟ್ಟು ಹಾಕೋರು ಇಲ್ಲ. ಹಾಸು ಮೇಟ ಒಂದಿಟ್ಟು ಹೆಂಗೋ ಮಾಡಿರ್ತಾರೆ, ಅದು ಇದು ಬಿಟ್ಟು ಇವಾಗ ಟಿಕ್ಳಿ ಹಚ್ಕೊಂಡು ಹೊಂಟು ಬಿಟ್ಟಾರೆ, ಅದೂ ಇಲ್ಲ. ಅವಾಗ ಹೇಳ್ತಿದ್ರು
ಹೆಣ್ಮಗಳು ಹಣಿ ಮೇಲೆ ಕುಂಕುಮ ಎಷ್ಟು ದೊಡ್ಡ ಹಚ್ಕೋತಾಳೆ, ಆಕೆ ಗಂಡನ ಆವಿಷ್ಯ ಅಷ್ಟು ದೊಡ್ಡದಾಕೈತಿ ಅಂತೇಳಿ ನಮ್ಮ ತಾಯಿಗಳು ಹೇಳ್ತಿದ್ರು. ಏನು ಸುಳ್ಳೈತು ಕರೆಯಿತು ನನಗೆ ಗೊತ್ತಿಲ್ಲ, ಆದರೂ ಅವರು ನಮ್ಮ ಹಿರಿಯರು ಹೇಳ್ತಿದ್ರು, ಹೆಣ್ಮಗಳು ಹಂಚಿ ಬಟ್ಟು ಯಾಕೆ ದೊಡ್ಡ ಹಚ್ಕೋತಾಳೆ ಆಕೆ ಗಂಡನ ಆವಿಷ್ಯ ಭಾಳ ದಿನ ಇರ್ತೈತಿ ಅಂತ ಹೇಳ್ತಿದ್ರು. ಈಗ ಅವಾಗ ನಮ್ಮ ತಾಯಿಗಳು ಸತ್ರು, ಗಂಡ ಸತ್ರು, ತವ್ರ ಮನ್ಯಾಗ ಗಂಡನ ಮನ್ಯಾಗ ಅವ್ರು ಜನ್ಮ ಕೊಟ್ಟು ಹುಟ್ಟಿದ ಮನೆ ಬಿಟ್ಟು ಗಂಡನ ಮನೆಗೆ ಬಂದರು ಅಂದರೆ ಸಾವು ತಕೊಂಡ ಅವ್ರಿಗೆ ಅದ ಮಣಿ, ಅವ್ರು ಅದ ಊರು. ಅವ್ರು ಎಂದೂ ತಾಯಿ ತಂದಿನ ಕರ್ಕೊಂಡು ಯಾವ ಹೆಣ್ಣು ಮಕ್ಕಳು ತಾಯಿ ತಂದು ಈ ಭೂಮಿ ಮ್ಯಾಗ ಜಗತ್ತಿನಾಗ ಆಸರಿಲ್ಲದ ಬಳ್ಳಿ ಯಾವುದು ಅಂದ್ರೆ ಹೆಣ್ಮಕ್ಳ. ಆಸರಿಲ್ಲದ ಬಳ್ಳಿ ಈ ಭೂಮಿ ಮ್ಯಾಗ ಯಾವುದೈತೆ ಅಂದ್ರೆ ಅದು ಹೆಣ್ಮಕ್ಳ. ಈಗ ಅವ್ರ ತಾಯಿ ತಂದು ಬಿಟ್ಟು ಇಲ್ಲಿಗೆ ಬರ್ತಾರಲ್ಲ, ಗಂಡನ ಮಣಿನ ಅವ್ರಿಗೆ ದೇವ್ರ ಮಣಿ. ಆ ಊರು ಹಿರಿಯರ ಅವ್ರಿಗೆ ತಾಯಿ ತಂದು, ಹೆಣ್ಮಕ್ಳಿಗೆ ಯಾರೂ ತಾಯಿ ತಂದು ಬೆಣ್ಣೆ ತೆಗೋದಿಲ್ಲ. ಆ ಊರು ಹಿರಿಯರ ಆ ಹೆಣ್ಮಕ್ಳು ನಡಿ ನುಡಿ ಮ್ಯಾಗ ಆಕಿನೆಲ್ಲ ಗುರ್ತು ಮಾಡಿ ಆಕಿನ ಕಾವ್ತಿರ್ತಾರೆ. ಆ ಊರು ಹಿರಿಯರ ಅದ ಊರು ನಂದು ಅಂತೇಳಿ ಬದುಕ್ತಿರ್ತಾರೆ ನಮ್ಮ ಹಿರಿಯರು. ಅವ್ರು ಬದುಕ್ತಿದ್ರು. ಈಗ ಆ ಸಂಸ್ಕಾರ ಭಾಳ ದೂರ ಆಗೈತಿ. ಈಗ ಯಾಕಂದ್ರೆ ನಮ್ದು ಈ ನಮ್ಮ ಹಳ್ಳಿಗಾಡಿನಾಗ ನಮ್ಮ ಗಂಪಡ ಮಂದಿಲಿಂದ ಏನೂ ಕೆಟ್ಟಿಲ್ಲ. ಇದು ಏನಾರ ಕೆಟ್ಟೈತಿ ಈ ಜಗತ್ತಿನಾಗ, ಏನಾರ ನಡಿ ನುಡಿ ಕೆಟ್ಟೈತಿ ಅಂದ್ರೆ ಕಲ್ತವ್ರಿಂದ ಕೆಟ್ಟೈತಿ. ಕಲ್ತವ್ರ ಕೆಡಿಸ್ಯಾರಿದನ. ನಮ್ಮ ಹಳ್ಳಿ ಮಂದಿ ಏನೂ ಕೆಡಿಸಿಲ್ಲ. ಕೇಳೋ ಚಿಕ್ಕ ಬೀರ, ಕೇಳೋ ದೊಡ್ಡ ಬೀರ, ಹಿಂಗ್ಯಾಕೆ ಆತ ನಮ್ಮ ಹಳ್ಳಿ ಪ್ಯಾಟಿ ಊರ. ಜನಕ್ಕೆ ಮರಳು, ಜಾತಕ್ಕೆ ಮರಳು, ಕಳ್ಳು ಸುಳ್ಳರ ಮಾತಿಗೆ ಜಗವೆಲ್ಲ ಮರಳು. ಅವ್ರದ್ದೊಂದು ಗುಂಪ, ಇವ್ರದೊಂದು ಗುಂಪ, ಒಂದೊಂದು ಜಾತ್ಯಾಗ 3-4 ಗುಂಪ. ಒಳಗ ಈ ಸಪ್ಪ, ಮ್ಯಾಲೆ ಬಸಪ್ಪ, ಎಲ್ಲರ ಜಾತ್ಯಾಗ ನಡೆದೈತಪ್ಪ. ತುಂಬ್ಕೊಂಡಾರ ಹೊಟ್ಟಿ, ಆಗ್ಯಾರ ಗಟ್ಟಿ, ಜಾತಿಯ ಹೆಸರ ಮೇಲೆ ಕೋಟಿ ಕೋಟಿ ಲೂಟಿ. ಇದ್ರಾಗ ನಾವ ಬೇಸಿ, ಅಡಿಯಾಗ ಕುರಿ ಮೇಯಿಸಿ, ಸುಖದಿಂದ ಇರ್ತೇವೆ ಕುರಿ ಮರಿಗೆ ಹಾಲು ಉಣಿಸಿ. ಕೇಳೋ ಚಿಕ್ಕ ವೀರ, ಕೇಳೋ ದೊಡ್ಡ ವೀರ, ಹಿಂಗ್ಯಾಕೆ ಆತ ನಮ್ಮ ಹಳ್ಳಿ ಪ್ಯಾಟಿ ಊರ ಅಂತ. ನಿಜವಾಗ್ಲೂ ಮಣ್ಣೊಳಗೆ ಅನ್ನ ಬಿಡೋ ರೈತಗೆ ತನ್ನ ಭೂಮಿನ ತನ್ನ ದೇವರು ಅಂತ ದುಡ್ಕೊಂಡು ಬದುಕ್ತಿರ್ತಾನೆ. ಕುರಿಕಾಯಿ ಅವ್ರು ಕುರಿಮರಿ ಒಳಗೆ ಅವ್ರದ್ದೊಂದು ಬದುಕು ಕಟ್ಕೊಂಡು ಅವ್ರು ಬದುಕ್ತಿರ್ತಾರೆ. ಕೂಲಿ ದುಡಿಯೋರು ಅವ್ರ ದುಡುಕಿನ ಅವ್ರಿಗೆ ನಮ್ಮ ಬದುಕು ಅಂತೇಳಿ ದುಡ್ಕೊಂಡು ಬದುಕ್ತಿರ್ತಾರೆ. ಈಗ ನಂಗೆ ಆಸೆಗೆ ಬಿದ್ದು ನಮ್ಮ ಹಿಂದಿನವ್ರು ಬದುಕಿಲ್ಲ. ಅವ್ರು ಏನಾದರೂ ಬದುಕಿದ್ರೆ ನಿಸ್ವಾರ್ಥದಿಂದ ಬದುಕ್ಯಾರ. ನಿಸ್ವಾರ್ಥದಿಂದ ಬದುಕ್ತಾಕ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಿದ್ರು. ಎಂಥದ್ದು ಅಂದ್ರೆ, ಹುಲಿ ಹಾಲ ಬಂಗಾರ ಪಾತ್ರೆ ಒಳಗೆ ನಿಂದಿರ್ತೈತಿ, ಮತ್ತೆ ಯಾವುದರ ಪಾತ್ರ ಹಿಂಡಿದ್ರೆ ತೂತು ಬೀಳ್ತೈತೆ ಅಂತ ಹೇಳಿದ್ರು. ಹಂಗೆ ನಮ್ಮ ಜಾನಪದರ ಮಾತಿನ ಅರ್ಥ ಅವು ಯಾರ ಹೊತ್ತಲ್ಲಿ ಉಳ್ತಾವಂದ್ರೆ, ನಿಸ್ವಾರ್ಥದಿಂದ ಬಾಳಿ ಬದುಕಿದವ್ರ ಹೊತ್ತಲ್ಲಿ ಜಾನಪದ ಉಳ್ದಾವು. ಡೊಳ್ಳಿನ ಪದ ಆಗಲಿ, ಗೀಗಿ ಪದ ಆಗಲಿ, ಚೌಡ್ಕಿ ಪದ ಆಗಲಿ, ಹಂತಿ ಪದ ಆಗಲಿ, ಆ ನಿಸ್ವಾರ್ಥ ಮಂದಿ ಏನಿತ್ತಲ್ಲ, ಆಸೆ ಇಲ್ಲದ ಬದುಕ್ತಿತ್ತಲ್ಲ, ಆ ಮಂದಿ ಹತ್ತಲ್ಲಿ ಅವೆಲ್ಲ ನಮ್ಮ ಜಾನಪದಗಳು ಉಳ್ದಾವು. ಆ ಜಾನಪದ ನೋಡು, ಗಜಾಸೂರನು ಗೌರಿಯ ಪುತ್ರ, ನಮ್ಮ ಡೊಳ್ಳಿನ ಪದವ್ರು ಹೇಳ್ತಿದ್ರು, ಗಜಾಸೂರನು ಗೌರಿಯ ಪುತ್ರ, ವಿದ್ಯಾ ಕೊಡುವ ವಿರತ್ವ ಸಿದ್ಧೈ ಬೀರೈ ದೇವರ. ಸಿದ್ಧರು ಯಾವಲ್ಲಿ ಹುಟ್ಟ್ಯಾರ ಕಾಣಿ, ರುದ್ರರು ಯಾವಲ್ಲಿ ಹುಟ್ಟ್ಯಾರು. ಸಿದ್ಧರ ಹುಟ್ಟ್ಯಾರ ಸಿಡಿಯಣದಾಗ, ರುದ್ರರು ಹುಟ್ಟ್ಯಾರ ಭೂಮಿಯಾಗ. ವಿದ್ಯೆ ಯಾವಲ್ಲಿ ಹುಟ್ಟಿತ್ತು ಕಾಣಿ, ಬುದ್ಧಿ ಯಾವಲ್ಲಿ ಹುಟ್ಟಿತ್ತು. ವಿದ್ಯೆ ಹುಟ್ಟಿತು ಇಡೀ ನಾಗರದಾಗ, ಬುದ್ಧಿ ಹುಟ್ಟಿತು ಶಿವನಲ್ಲೇ. ಶಂಖ ಯಾವಲ್ಲಿ ಹುಟ್ಟ್ಯಾವ ಕಾಣಿ, ಸುಂಕ ಯಾವಲ್ಲಿ ಹುಟ್ಟ್ಯಾವು. ಶಂಖ ಹುಟ್ಟ್ಯಾವೋ ಸಮುದ್ರದಾಗ, ಸುಂಕ ಹುಟ್ಟ್ಯಾವ ತೆನೆಯಾಗ. ಲಿಂಗ ಯಾವಲ್ಲಿ ಹುಟ್ಟ್ಯಾವ ಕಾಣಿ, ಜಂಗಮರು ಯಾವಲ್ಲಿ ಹುಟ್ಟ್ಯಾರು. ನಿಂಗ ಹುಟ್ಟ್ಯಾವ ನೀರಾಗ ತಮ್ಮ, ಜಂಗಮರು ಹುಟ್ಟ್ಯಾರ ಐವಳ್ಳಿ. ಅರಸರು ಯಾವಲ್ಲಿ ಹುಟ್ಟ್ಯಾರ ಕಾಣಿ, ಮುಲ್ಲಾರು ಯಾವಲ್ಲಿ ಹುಟ್ಟ್ಯಾರು. ಅರಸರು ಹುಟ್ಟಿದ ಆಣಿ ಗುಂದಿ, ಮುಲ್ಲಾರು ಹುಟ್ಟ್ಯಾರ ಮುದುಗಲ್ಲ. ಕ್ಯಾದಿಗೆ ಯಾವಲ್ಲಿ ಹುಟ್ಟಿತ್ತು ಕಾಣಿ, ಮಲ್ಲಿಗೆ ಯಾವಲ್ಲಿ ಹುಟ್ಟಿತ್ತು. ಕ್ಯಾದಿಗೆ ಹುಟ್ಟಿತ್ತು ಕೆರೆಯಾಗ ತಮ್ಮ, ಮಲ್ಲಿಗೆ ಹುಟ್ಟಿತ್ತು ಮಳಲಾಗ. ಹಗ್ಗ ಯಾವಲ್ಲಿ ಹುಟ್ಟ್ಯಾವ ಕಾಣಿ, ಮಗ್ಗ ಯಾವಲ್ಲಿ ಹುಟ್ಟ್ಯಾವು. ಹಗ್ಗ ಮಗ್ಗಗಳು ಹುಟ್ಟ್ಯಾವ ತಮ್ಮ, ಉಂಡಾಡಗೌಡನ ಮಣಿಯಲ್ಲೇ. ಒಕ್ಕಲತನದ ರೀತಿ ಹುಟ್ಟಿತೋ ಮುದ್ದುಗೊಂಡನ ಮಣಿಯಲ್ಲೇ. ಒಕ್ಕಲತನದ ರೀತಿ ಹುಟ್ಟಿತೋ ಮುದ್ದುಗೊಂಡನ ಮಣಿಯಲ್ಲಿ ಅಂತ ನಮ್ಮ ಹಿಂದಿನ ಹಿರಿಯರು ಹೇಳ್ಕೋತಾ ಬಂದಾರ. ಈ ಮಾತುಗಳನ್ನ ನಾವೆಲ್ಲ ನೆಪ್ನಾಗ ಇಟ್ಕೋಬೇಕು. ಈ ಯಾಕಂದ್ರೆ ಹಾಡುಗಳು, ಮಾತುಗಳು ನೋಡು, ನಮ್ಮ ಹಿರಿಯರು ಹೇಳಿದ ಯಾರು ನೆಪ್ನಾಗ ನಿಮ್ಗೊಂದು ಹೇಳ್ತಾನೆ, ತಾಯಿ ತಂದಿ ಮಾತು ಯಾವ ಮಕ್ಕಳು ಕೇಳ್ತಾರೋ ಅವರು 10 ಮಂದಿ ಒಳಗೆ ನಿತ್ತು ಹೌದು ಅನ್ಸ್ಕೋತಾರ. ತಾಯಿ ತಂದಿ ಮಾತು ಯಾವ ಮಕ್ಕಳು ಕೇಳ್ತಾರೆ 10 ಮಂದಿಯಾಗ ನಿತ್ತು ಹೌದು ಅನ್ಸ್ಕೋತಾರ. ತಾಯಿ ತಂದಿ ಮಾತು ಕೇಳಲಾರ್ದ ಮಕ್ಕಳು ಹೇಸಿಗೆ ವರ್ಷದ ಅರಿವಿಗತ್ತೆ ಮೂಲ್ಯಾಗ ಬೀಳ್ತಾರೆ.
ಇಷ್ಟು ಮಾತ್ರ ಕರೆ. ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಎಲ್ಲರೂ ಒಂದ, ಯಾರಿಗೂ ಹೆಚ್ಚಿಲ್ಲ ಯಾರಿಗೂ ಕಮ್ಮಿಲ್ಲ. ಆದರೂ ಹೆಚ್ಚು ಕಮ್ಮು ಹೆಣ್ಮಕ್ಳು ತಾಯಿ ತಂದೆ ಮಾತು ಕೇಳ್ತಾರೆ, ಹೆಚ್ಚು ಕಮ್ಮು ಅವರು ತಾಯಿ ತಂದೆ ಅಂತಿನಾಗಿರ್ತಾರೆ. ನಮ್ಮ ಗಂಡು ಮಕ್ಳ ಕಂಪ್ನಿನ ಭಾಳ ಮಜಾ ಇರ್ತೈತಿ. ಅದಕ್ಕೆ ಅವರ ಒಂದು ಚಾಂತಾಗಿ ಇದ್ರೆ ಅಂದ್ರೆ ಎಲ್ಲ ಸುದ್ದಿ ಇರ್ತೈತಿ, ಎಲ್ಲ ಸುದ್ದಿ ಇರ್ತೈತಿ. ಮತ್ತು ನಾವು ಅದ್ರಾಗ ಅರ್ಧ ಮುರ್ಧ ಮಾಡಿದೆವು ಅಂದ್ರೆ ಏನೂ ಉಳಿಯಂಗಿಲ್ಲ. ಒಳ್ಳೊಳ್ಳೆಯವರು ಹಾದರಪ್ಪ ಇಲ್ಲಿ ಉಳ್ಳಾಡಿ, ಕಲ್ಯಾಣ ದೇವ್ರಾಗ ನೀವ್ಯಾಕೆ ಹಿಂಗೆ ಅಳ್ತೀರಿ ಕಾಯಿಬೇಡಿ. ರಾಜರು ಬಡ್ದೇಡಿ ಸತ್ರು ಕತ್ತಿ ಹಿಡ್ಕೊಂಡ, ತುಡುಗರ ಕೂಡಿ ತಿಂದ್ರು ಹಾದಿ ಬಡ್ಕೊಂಡ. ಗಡ್ಡ ಬಿಟ್ಟ ಗುಡ್ದ ಕುಂತ ಮಾಡ್ಯಾರ ಜಪ್ತಾಪ, ಅಂತಿಂತವ್ರು ಕಾಣದಂಗ ಹೋಗ್ಯಾರ ಗಪ್ಚುಪ್ಪ. ಮಸೀದಿ ಮಂದಿರ ಗುಡಿಗಳ ಕಟ್ಟ್ಯಾರ ಮನಸ್ಸಿಗೆ ಬ್ಯಾಸ್ರಿಲ್ದ, ಪುರಾಣ ಕುರಾಣ ಪೈಬಲ್ ಬರ್ದಾರ ಕಣ್ಣಿಗೆ ನಿದ್ದಿಲ್ಲ. ನಮ್ಮ ಜಾತಿ ಹೆಚ್ಚೋ ನಿಮ್ಮ ಜಾತಿ ಹೆಚ್ಚೋ ಜಾತಿಯ ಹುಚ್ಚ, ಎಲ್ಲರನ್ನೂ ಸುಡಾಕ ಹತ್ತೈತಿ ಪಟ್ಟಿಯ ಕಿಚ್ಚ. ಒಂದೇ ಮಣಿಯ ಅಂಗಳದಾಗ ಕೂಡಿ ಆಡೋನು, ಜಾತಿ ಭೇದದ ಬೇಲಿ ದಾಟಿ ಬಾಳಿ ಬದುಕೂನು. ಒಳ್ಳೊಳ್ಳೆಯವರು ಹಾದರಪ್ಪ ಇಲ್ಲಿ ಉಳ್ಳಾಡಿ, ಕಲ್ಯಾಣ ದೇವ್ರಾಗ ನೀವ್ಯಾಕೆ ಹಿಂಗೆ ಅಳ್ತೀರಿ ಕಾಯಿಬೇಡಿ ಅಂತ ನಾವು ನೀವು ಬೇಕಾದ ಎಂತಿಂಥವ್ರು ಈ ಮಣ್ಣಿನೊಳಗೆ ಮಣ್ಣಾಗಿ ಹೋಗ್ಯಾರ. ಎಲ್ಲರೂ ಹೌದನ್ನವರು ಅಲ್ಲನ್ನವರು ಎಲ್ಲರೂ ಒಂದಿನ ಮಣ್ಣಿನ ಕೂಡ ಮಣ್ಣು ಆಗೋದೈತಿ. ಈ ಜನ್ಮ ಯಾರೂ ಸಾರ್ಥಕಲ್ಲ. ನೋಡ್ರಿ ಸಿದ್ದೇಶ್ವರ ಅಪ್ಪಗಳು ಎಂಥ ಮಹಾತ್ಮರು, ಅವ್ರಿಗೆ ನಮಗೆ ಹುಡುಕಿದ್ರೆ ಸಿಗ್ತಾರೆ. ಇಬ್ರಾಹಿಂ ಸುತಾರ್ ಅಂತವ್ರು, ಅವ್ರು ನಮಗೀಗ ಹುಡುಕಿದ್ರೆ ಸಿಗ್ತಾರೆ ಇಲ್ಲ, ಅವರೆಲ್ಲ ಕಳ್ಕೊಂಡು ಹೋದ್ರು. ಇನ್ನು ನಾವು ಭಾಳ ದೊಡ್ಡವ ಅಪ್ಪ ಇವ ಮ್ಯಾಲಿನ ಸಾವುಕಾರ, ಭಾಳ ದೊಡ್ಡವ ಅಪ್ಪ ಇವ ಮ್ಯಾಲಿನ ಸಾವುಕಾರ, ಎಂಥ ದೊಡ್ಡದ ಕಟ್ಸ್ಯಾಣಪ್ಪ ನಾಟಕ. ಪೊಳ್ಳು ಜಗಳ ಬೇಡ ಹಳ್ಳಿಲಿ, ಪೊಳ್ಳು ಜಗಳ ಬೇಡ ಹಳ್ಳಿಲಿ, ಒಂದಾಗಿ ನಾವು ಉತ್ತಾಗ ಸಿರಿಗಿದೆ ಕೈಯಲ್ಲಿ, ಸಿರಿಗಿದೆ ಕೈಯಲ್ಲಿ. ಈ ನಾಡ ಪ್ರಾಣ ಹಳ್ಳಿಲಿ, ಹೌದು ಈ ನಾಡ ಪ್ರಾಣ ಹಳ್ಳಿಲಿ, ಬೆಳೆಸೋಣ ಸಹಕಾರ ನಮ್ಮಲ್ಲಿ, ಬೆಳೆಸೋಣ ಸಹಕಾರ ನಮ್ಮಲ್ಲಿ, ಬೆಳೆಸೋಣ ಸಹಕಾರ ನಮ್ಮಲ್ಲಿ, ಬೆಳೆಸೋಣ ಸಹಕಾರ ನಮ್ಮಲ್ಲಿ, ಬೆಳೆಸೋಣ ಸಹಕಾರ ನಮ್ಮಲ್ಲಿ. ಎಲ್ಲರೂ ಕೂಡಿ ಬಾಳೋಣ, ಹೊಸ ಬಾಳ ನಾಂದಿ ಹಾಡೋಣ. ಎಲ್ಲರೂ ಕೂಡಿ ಬಾಳೋಣ, ಹೊಸ ಬಾಳ ನಾಂದಿ ಹಾಡೋಣ. ಎಲ್ಲರೂ ಕೂಡಿ ಬಾಳೋಣ, ಹೊಸ ಬಾಳ ನಾಂದಿ. ಏನು ತಂದೆಯೋ ನೀನು ಬರುವಾಗ, ಏನು ಕೂಡಿಟ್ಟೆ ಜಗದಲ್ಲಿರುವಾಗ, ನೀನಿ ಮಣ್ಣಿಗೆ ಅನ್ನವಾಗುವಾಗ, ಹೊತ್ತು ಒಯ್ಯಬೇಕು ಪುಣ್ಯಾನ ಜೊತೆಯಾಗ. ಅವವಿದ್ಯೆ ಕಲಿತರೆ ಏನು, ಸಾವವಿದ್ಯೆ ಕಲಿಯಲಿಲ್ಲ ನೀನು. ಅವವಿದ್ಯೆ ಕಲಿತರೆ ಏನು, ಸಾವವಿದ್ಯೆ ಕಲಿಯಲಿಲ್ಲ ನೀನು ಎಂದು ವಚನ ನುಡಿದರು ಅಕ್ಕ, ತಲೆಗೇರಲಿಲ್ಲ ಕಾಯಕ. ಯುವಜನ ಶಕ್ತಿಯು ಮನಸ್ಸಿಟ್ಟು ದುಡಿದರೆ ನಡೆದರೆ ಭೂಮಿಗೆ ಸ್ವರ್ಗ ಇಳಿವುದು. ಯುವಕರೇ ಮೇಲೇಳಿ ಸಂಸ್ಕೃತಿ ಕಾಪಾಡಿ, ಯುವಕರ ನಾಡಿನ ಶಿಲ್ಪಿಗಳು ಜನರು. ಹೇಳಿ ಕೇಳಿ ನಾವು ಮಣ್ಣಿನ ಮಕ್ಕಳು ಕಣಯ್ಯ. 10 ಜನಕ್ಕೆ ಅನ್ನ ಹಾಕೋ ಕೈನ ತುತ್ತನ್ನಕ್ಕೆ ಚಾಚಬಾರದು. ಇನ್ನೇನು ಈ ಕೆಲಸ ಕಲಿಯೋದು ಕಾಲೇಜ್ ಹೋಗ್ಬೇಕಾಗತ್ತಾ? 10 ದಿವಸ ನನ್ನ ಜೊತೆ ಸುತ್ತಾಡ್ಕೊಂಡ್ರು ತನ್ನ ಪಡೆಗೆ ತಾನೇ ಬರುತ್ತೆ. ಈ ಸರ್ಕಾರಿ ಕೆಲಸ ಅನ್ನೋದು ಒಬ್ರು ಕೈಕಾಲು ಹಿಡಿಯೋ ತಾಪೇದಾರಿ ಅಥವಾ ಇನ್ನೊಬ್ಬರನ್ನ ಜಬರ್ದಸ್ತ್ ಮಾಡೋ ಅಧಿಕಾರ. ನಮ್ಮ ಕೈಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು. ಅದು ಈ ಭೂತಾಯಿನ ನಂಬುದವರು ಮಾತ್ರ ಸಾಧ್ಯ. ನನ್ ಮಾತು ಕೇಳು.
ಈ ತಾಯಿನ ನಂಬ್ಕೋ. ಇವಳು ನಂಬುದವ್ರನ್ನ ಯಾವತ್ತೂ ಕೈ ಬಿಡೋದು. ಚೆನ್ನ ಮೊನ್ನೆ ಕೊಡುವುದು ಹಸಿರನು, ಆ ಹಸಿರ ಕೊಡುವುದು ಕುಸಿರನು. ಜಯ ಗುರುದೇವ ಬಸವಣ್ಣ, ಜಯ ಗುರುದೇವ ಬಸವಣ್ಣ, ಬಾಗೇವಾಡಿಯ ನಮ್ಮಣ್ಣ, ಬಾಗೇವಾಡಿಯ ನಮ್ಮಣ್ಣ, ನೀತಿ ನಿಯಮವ ಕಲಿಸಣ್ಣ, ನೀತಿ ನಿಯಮವ ಕಲಿಸಣ್ಣ, ನಾನ್ಯಾರೆಂಬುದು ತಿಳಿಸಣ್ಣ, ನಾನ್ಯಾರೆಂಬುದು ತಿಳಿಸಣ್ಣ. ಜಯ ಗುರುದೇವ ಬಸವಣ್ಣ, ಜಯ ಗುರುದೇವ ಬಸವಣ್ಣ, ಬಾಗೇವಾಡಿಯ ನಮ್ಮಣ್ಣ. ಬಾಗೇವಾಡಿಯ ನಮ್ಮಣ್ಣ. ಬಸವಣ್ಣವರು ತನ್ನ ವಚನದಲ್ಲಿ ಹೇಳ್ತಾರೆ, ಕೃಷಿಕೃತ್ಯ ಕಾಯಕವ ಮಾಡುವ ಸದ್ಭಕ್ತನ ಪಾದಂಗಳ ತೋರಿಸಿ ಎನ್ನ ಬದುಕಿಸಯ್ಯ. ಆತನ ತನು ಶುದ್ಧ, ಮನಶುದ್ಧ, ಭಾವಶುದ್ಧ. ಆತನ ಮನವಿಗೆ ಹೋಗಿ ಲಿಂಗ ಪೂಜೆ ಕೈಗೊಂಡ ಗುರುವಿನ ಜೀವನ ಪಾವನ ನೋಡ ನಮ್ಮ ಕೂಡಲ ಸಂಗಮ ದೈವ ಅಂತೇಳಿ ವಚನಕಾರರು ಹೇಳ್ತಾರೆ. ಅಂದ್ರೆ ರೈತಾಪಿತನ ಅಂದ್ರೆ ಅಷ್ಟು ಶ್ರೇಷ್ಠವಾದದ್ದು. ಜಗತ್ತಿನ 84 ಲಕ್ಷ ಜೀವಿಗಳು ಅಂತೇಳಿ ಕನಕದಾಸರು ಹೇಳ್ತಾರಲ್ಲ, 84 ಲಕ್ಷ ಜೀವಿಗಳಿಗೂ ಅನ್ನ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಯಾರಾದ್ರೂ ಇದ್ರೆ ಅದು ರೈತ ಮಾತ್ರ. ಕುವೆಂಪು ಒಂದ್ ಕಡೆ ಬರೀತಾರೆ, ರಾಜ್ಯಗಳೆಳೆಯಲಿ ರಾಜ್ಯಗಳು ಇಡಿಸಲಿ, ಆರಲಿ ಗದ್ದಿಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುವುದು ಬಿಡುವುದೇ ಇಲ್ಲ, ನೇಗಿಲ ಕುಲದೊಳಗೆ ಅಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಅಂತೇಳಿ ಕುವೆಂಪುರವರು ಬರೀತಾರೆ. ಅಂದ್ರೆ ನಾವೆಲ್ಲ ನಮ್ಮ ಧರ್ಮಗಳು ಎಷ್ಟೆಷ್ಟು ಶ್ರೇಷ್ಠ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವೋ, ರೈತನ ಕುಲ 3 ವರ್ಷ ನೇಗಿಲ ಕುಲ ನೆಲಕ್ಕೆ ಹೋಗದಿದ್ರೆ 3 ವರ್ಷ ಈ ಜಗತ್ತಲ್ಲಿ ಯಾವ ಧರ್ಮನೂ ಉಳಿಯೋದಿಲ್ಲ. ರೈತ ಇರೋದಕ್ಕೆ ಜಗತ್ತು ಬದುಕಿರೋದು, ನಾವೆಲ್ಲ ಬದುಕಿರೋದು. ರೈತನ ಆಶೀರ್ವಾದ, ರೈತನ ಕರುಣಂತೂ ತಿಳ್ಕೊಳ್ಳಿ, ಕೆಟ್ಟದ್ದು ಮಾಡಿದವನಿಗೆ ಕೆಟ್ಟದೇ ಆಗುತ್ತೆ, ಒಳ್ಳೇದು ಮಾಡಿದವನಿಗೆ ಒಳ್ಳೇದೇ ಆಗುತ್ತೆ. ಧರ್ಮೋ ರಕ್ಷತಿ ರಕ್ಷಿತ. ಧರ್ಮವನ್ನ ಮಾಡಿದ್ರೆ ನೀನು ಯಾವತ್ತಿನ ತನಕ ಬೇರೆಯವರಿಗೆ ಒಳ್ಳೇದನ್ನ ಮಾಡ್ತಾ ಇರ್ತೀಯ, ಆವತ್ತಿನ ತನಕ ನೀನು ಒಳ್ಳೇದೇ ಆಗುತ್ತೆ. ಕೆಟ್ಟದ್ದು ಮಾಡಿದ್ರೆ ನೀನಲ್ಲ ಯಾರೇ ಆಗಿದ್ರು ಕೆಟ್ಟದೇ ಆಗುತ್ತೆ. ಒಳ್ಳೇದು ಮಾಡಿದವನಿಗೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದವನಿಗೆ ಕೆಟ್ಟದಾಗುತ್ತೆ. ಆದ್ರೆ ಒಳ್ಳೇದು ಮಾಡಿದವನಿಗೆ ಕೆಲವೊಮ್ಮೆ ಪರೀಕ್ಷೆಗಳು ಜಾಸ್ತಿ ಇರ್ತದೆ, ಆದ್ರೆ ಅವನೇ ಜಯಿಸ್ತಾನೆ. ಕೆಟ್ಟದ್ದು ಮಾಡಿದವನು ಪರೀಕ್ಷೆ ಇಲ್ಲದೆ ಇರ್ಬೋದು, ಅವನು ತನ್ನ ಕರ್ಮದ ಫಲವನ್ನು ಅನುಭವಿಸಿಯೇ. ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆದೆಲೆ, ಭಿಕ್ಷುಕನಾದರೂ ಕನ್ನಡ ನಾಡಲ್ಲಿ ಮಡಿವೆ. ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆರೆವೆ, ಭಿಕ್ಷುಕಿಯಾದರೂ ಕನ್ನಡ ನಾಡಲ್ಲೇ ಮಡಿವೆ. ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆದೆವೆ.